ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಪದ್ಮಾ ಸಾಗರ್ ವ್ಲಾಗ್ಸ್. ಇವತ್ತು ಆಷಾಢ ಸ್ಟಾರ್ಟ್ ಆಗಿದೆ. ನಾವು ಪ್ರತಿ ವರ್ಷವೂ ಚಾಮುಂಡಿ ಬೆಟ್ಟದ ಪಾದದ ಹತ್ರ ಪರ ಮಾಡ್ತೀವಿ. ಅದು ಫ್ಯಾಮಿಲಿ ಮೆಂಬರ್ಸ್ ಸೇರಿ, ಅಂದರೆ 5 ಜನ ಸೇರಿ ಮಾಡುವಂಥದ್ದು. ಇದು ಸುಮಾರು 48-49 ವರ್ಷದಿಂದ ನಡ್ಕೊಂಡು ಬಂದಿದೆ. ಪ್ರತಿ ವರ್ಷವೂ ಮಿಸ್ ಮಾಡ್ತೀವಿ. ನಮ್ಮ ಮಾವ, ನಮ್ಮ ಯಜಮಾನ್ರು, ಸೋದರ ಮಾವ, ಅವ್ರ ದೊಡ್ಡಪ್ಪ ಅವರೆಲ್ಲ ಸೇರ್ಕೊಂಡು ಮಾಡುವಂಥದ್ದು. ನೋಡಿ, ಇದು ನಮ್ಮ ಮನೆಯವರು, ಮಕ್ಕಳು ರೆಡಿಯಾಗಿರೋದು. ಬನ್ನಿ, ಅಲ್ಲಿ ಹೋದ್ಮೇಲೆ ನಿಮಗೆ ತೋರಿಸ್ತೀವಿ ಯಾರೆಲ್ಲ ಸೇರ್ತೀವಿ, ಹೇಗೆಲ್ಲ ನಡೆಯುತ್ತೆ ಫಂಕ್ಷನ್ನು, ಎಷ್ಟು ಜನ ಬರ್ತಾರೆ ಅಂತೆಲ್ಲ ನಾನು ಡೀಟೇಲಾಗಿ ತೋರಿಸ್ತೀನಿ. ಇದು ನನ್ನ ಔಟ್ಫಿಟ್ ಆಗಿತ್ತು. ನನ್ನ ಹತ್ರ ಗ್ರೀನ್ ಸ್ಯಾರಿ ಇರಲಿಲ್ಲ, ಅದನ್ನೇ ನಾನು ಹುಡುಕಿ ತೊಗೊಂಡಿದ್ದೀನಿ. ನೋಡಿ, ನಾವು ಇವಾಗ ಫೈನಲಿ ಬಂದ್ವಿ. ನಾವಿಲ್ಲಿ ಬಂದಿದ್ದೆ, ಗಣಪತಿ ಪುಟ್ಟ ವಿಗ್ರಹ ಇದೆ ಇಲ್ಲಿ. ಅಲ್ಲಿ ದೇವರಿಗೆಲ್ಲ ಅಲಂಕಾರ ಮಾಡಿಕೊಂಡು ಅಲ್ಲಿಂದ ನೀರು ಗಡಿಗೆನಲ್ಲಿ ತೊಗೊಂಡು ಹೊರಡ್ತೀವಿ. ಇವರು ನಮ್ಮ ಯಜಮಾನ್ರು, ಸೋದರ ಮಾವ. ನಾವು ಈ ಥರ ಒಂಬಾಳೆ ತೊಗೊಂಡು ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊತೀವಿ. ಅದ್ರ ಜೊತೆ ಅಲ್ಲಿ ನಮ್ಮ ಅಕ್ಕ, ನಮ್ಮ ಅತ್ತಿಗೆ ಅವ್ರು ರೆಡಿ ಮಾಡ್ತಾಯಿದ್ರು. ಇಲ್ಲಿ ನಿಂಬೆಹಣ್ಣು ಆರತಿ ಮಾಡೋದಕ್ಕೆ ಅಂತ ನಿಂಬೆಹಣ್ಣುಗಳು ಕೊಟ್ಟಿದ್ರು, ಅದನ್ನು ಕಟ್ ಮಾಡಿ ರೆಡಿ ಮಾಡ್ತಾಯಿದ್ದೆ. ಫೈನಲಿ ನೋಡಿ, 9 ದೀಪ ಮಾಡಿದೆ. ಫಸ್ಟ್ 5 ಅಂದ್ಕೊಂಡ್ವಿ, ಆಮೇಲೆ ಇಲ್ಲ 9 ಆಗುತ್ತೆ, ಆ ಪ್ಲೇಟ್ ಕೆಡಿಸುತ್ತೆ ಅಂತ ಹೇಳಿದ್ವಿ. ಇಲ್ಲಿ ನನ್ನ ಮಗಳೂ ಫೈನಲ್ ಟಚಪ್ ನಾನು ಕೊಡ್ತೀನಿ ಅಂತ ಹೇಳಿ ಆ ತುಪ್ಪದ ಬತ್ತಿಗಳನ್ನ ಒಂದೊಂದೇ ನೀಟಾಗಿ ಇಡ್ತಿದ್ದಾಳೆ. ಎಲ್ಲ ನಾವು ಮಾಡಿದ್ವಿ, ಬಟ್ ಅವಳಿಗೇನೋ ಒಂಥರ ಖುಷಿ. ಈ ಥರ ನೋಡಿ, ಇವಾಗ ತುಪ್ಪದ್ದು ನಾವೆಲ್ಲ ಹೇಗೆ ಅಂದರೆ ಬತ್ತಿ ಮಾಡಿ ತುಪ್ಪ ಕರಗಿಸಿ ಹಾಕ್ತಾಯಿದ್ವಿ. ಇವಾಗ ಇನ್ಸ್ಟೆಂಟೇ ಬಂದುಬಿಟ್ಟಿದೆ ಅದೂ. ಫೈನಲಿ ನೋಡಿ, ಈ ರೀತಿ ರೆಡಿ ಆಯಿತು. ನಾವು ಪೂಜೆಗೆ ಇನ್ನೇನೇನು ಬೇಕು ಅಂತ ಎಲ್ಲ ಹೇಳಿ ನೋಡ್ಕೊಂಡದೇ ಮಾಡ್ತಾಯಿದ್ವಿ. ಮತ್ತು ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಬಿರಿಯಾನಿ ರೈಸ್ ಮಾಡಿಸಿದ್ವಿ. ಇದು ಚಿಕನ್ ಚಾಪ್ಸು, ಮಟನ್ ಸಾಂಬಾರು ಮತ್ತು ಮಟನ್ ಸಪ್ರೇಟ್ ಚಾಪ್ಸ್ ಟೈಪ್ ಮಾಡಿಸಿದ್ವಿ. ಮತ್ತು ಇವರೆಲ್ಲ ಭಟ್ರು ತುಂಬ ಚೆನ್ನಾಗಿತ್ತು, ಒಳ್ಳೆ ಟೇಸ್ಟ್ ಇತ್ತು ಅಂತ ಎಲ್ಲರೂ ಹೇಳ್ತಿದ್ರು. ತುಂಬಾ ಖುಷಿಯಾಯಿತು ನಮಗೆ ಇವರು ಒಂದು ಫುಡ್ಡು. ಅವರು ಬೇಡ ಬಿಡಿ ಮೇಡಮ್, ನಮ್ಮನ್ನೆಲ್ಲ ಯಾಕೆ ತೋರಿಸ್ತೀರಾ ಅಂತ ಹೇಳ್ತಿದ್ರು. ಅದಕ್ಕೆ ನಾನು ಅವ್ರಿಗೆ ಹೇಳಿದೆ, ಇಲ್ಲ, ನಿಮ್ಮ ಅಡುಗೆ ಚೆನ್ನಾಗಿತ್ತು ಅಂದರೆ ಅಟ್ಲೀಸ್ಟ್ ನಮ್ಮನ್ನು ಕೇಳಿದ್ರೆ ನಾವು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿಸ್ತೀವಿ ಅಂತ ಹೇಳಿದ್ದೀನಿ. ಫೈನಲಿ ನೋಡಿ, ಬಿರಿಯಾನಿ ರೈಸ್ ಎಲ್ಲ ರೆಡಿಯಾಗಿದೆ. ತುಂಬ ಚೆನ್ನಾಗಿತ್ತು, ಒಳ್ಳೆ ಟೇಸ್ಟು. ಅಲ್ಲಿ ವಾಯ್ಸ್ ಓವರ್ ಕೊಡೋಣ ಅಂದರೆ ಫುಲ್ಲು ಸೌಂಡ್ ಇತ್ತು, ಹಾಗಾಗಿ ನಾನು ಲೈವ್ ನಿಮಗೆ ವಾಯ್ಸ್ ಕೊಡಲಿಕ್ಕಾಗಲಿಲ್ಲ. ಬಂದು ನಾನು ಆಮೇಲೆ ವಾಯ್ಸ್ ಓವರ್ ಮಾಡ್ತಾಯಿರೋದು. ಮೊಸರು ಬಜ್ಜಿನೂ ಕೂಡ ರೆಡಿಯಾಗಿದೆ. ಇದು ಏನಪ್ಪ ಅಂದರೆ, ಎಗ್ಗಿಗೆ ಅದೇ ಮೇಲೆ ಮಸಾಲ ಥರ. ಈಗ ಫುಲ್ ಬಾಯ್ಲ್ಡ್ ಎಗ್ ಇಟ್ಟರೆ ಕೆಲವರು ಒಳಗಡೆ ಭಂಡಾರ ಎಲ್ಲ ತಿನ್ನೋದಿಲ್ಲ, ಹಾಗಾಗಿ ನಾವು ಬೇಡ, ಹಾಫ್ ಇದಕ್ಕೆ ಮಸಾಲ ಹಾಕ್ಸೋಣ ಅಂಥೇಳಿ ಇದು ಮಾಡಿದ್ವಿ. ಮತ್ತು ಸಾಂಬಾರು ಎಲ್ಲ ಫೈನಲಾಗಿ ರೆಡಿ ಆಗಿತ್ತು. ಅವ್ರು ಇನ್ನೂ ಒಂದು ಸಲ ನೋಡಿಬಿಡಿ ಅಂತ ಎಲ್ಲ ಹೇಳ್ತಾಯಿದ್ರು. ಇದು ಲಾಸ್ಟಲ್ಲಿ ಇಟ್ಕೊಂಡಿದ್ರು ಅವರು ಎಗ್ ಮಸಾಲಾನ. ನಾವು ದೇವ್ರದ್ದು ಎಲ್ಲ ಕಂಪ್ಲೀಟ್ ಆಗಿತ್ತು. ಇವ್ರದ್ದು ಕಂಪ್ಲೀಟ್ ಅಡುಗೆ ಆಗಿದ ತಕ್ಷಣ ನಾವು ಎಡೆಡೋಣ ಅಂತ ಕಾಯ್ತಾಯಿದ್ವಿ. ಇದು ಒಂದೇ ಪೆಂಡಿಂಗ್ ಇದ್ದಿದ್ದು, ಅದಕ್ಕೆ ಅವರು ಪ್ರಿಪೇರ್ ಮಾಡ್ತಾಯಿದ್ರು. ಮತ್ತು ಮುದ್ದೆ ಒಂದು ಆಗಬೇಕಾಗಿತ್ತು. ತುಂಬ ಚೆನ್ನಾಗಿತ್ತು. ನಮ್ಮ ಪುಣ್ಯಕ್ಕೆ ಮಳೆ ಬರಲಿಲ್ಲ. ಪ್ರತಿ ಆಷಾಢ ಶುಕ್ರವಾರದಲ್ಲೂ ನಾವು ಮಳೆಯಲ್ಲೇ ಮಾಡ್ತಾಯಿದ್ದಿದ್ದು. ಬರೋರಿಗೆ ಹೋಗೋರಿಗೆ ತುಂಬ ತೊಂದರೆ ಆಗ್ತಾಯಿತ್ತು. ಈ ಸಲ ತುಂಬ ಚೆನ್ನಾಗಿ ನೀಟಾಗಿ ಬೇಗನೆ ಎಲ್ಲ ಆಯಿತು, ಅಡುಗೆ ಎಲ್ಲ ಆಯಿತು, ಊಟ ಆಯಿತು. ಇದೇ ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಇನ್ನು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ವಿ. ಅಷ್ಟರೊಳಗೆ ಆಗಲೇ ಎಲ್ಲ ಬರೋಕ್ಕೆ ಶುರು ಆದರು. ಇದು ಒಂಥರ ಫ್ಯಾಮಿಲಿ ಗೆಟ್ ಟುಗೆದರ್ ಥರನೇ ನಾವು ಪ್ರತಿ ವರ್ಷ ಮಾಡೋದು. ಯಾಕಂದರೆ ನಾವು ಏನು 5 ಜನ ಸೇರಿ ಮಾಡ್ತೀವಿ, ಅವ್ರವ್ರಿಗೆ ಸಂಬಂಧಿಕರು, ಫ್ರೆಂಡ್ಸು ಅವ್ರವ್ರುಗಳನ್ನ ಕೂಗ್ತಾ ಹೋಗ್ತಾರೆ. ನಾವಿಲ್ಲಿ ರೆಡಿ ಮಾಡೋಷ್ಟರೊಳಗೆ ಎಲ್ಲ ಬರೋಕ್ಕೆ ಶುರು ಆಗಿದ್ದರು. ಯಾಕಂದರೆ ನಾವು 1:30 ಒಳಗೆ ಆಗುತ್ತೆ ಅಂತ ಹೇಳಿದ್ವಿ. ಈ ಸಲ ಸ್ವಲ್ಪ
ಬೇಗನೆ ಆಯಿತು. ಆದರೆ ಅವರು ಕೆಲವು ಫಂಕ್ಷನ್ಗಳು ಇರೋದ್ರಿಂದ ಬೇಗ ಬೇಗನೂ ಬರೋಕ್ಕೆ ಶುರು ಮಾಡಿದರು. ನೋಡಿ ಫೈನಲ್ ತೋರಿಸ್ತಾ ಇದ್ದಾರೆ ಆಗಿದೆ ಅಂತ. ಇದು ಮಟನ್ನು ತುಂಬ ಚೆನ್ನಾಗಿ ಮಾಡಿದರು. ಅದು ಯಾವುದೇ ಫುಡ್ ಕಲರ್ ಇಲ್ಲ, ಏನಿಲ್ಲ, ಎಲ್ಲ ಬ್ಯಾಡಗಿ ಮೆಣಸಿನ್ಕಾಯಿನಲ್ಲಿ ಮಾಡಿದ್ದಾರೆ. ನೋಡಿ ಎಷ್ಟು ರೆಡ್ಡಿಶ್ ಆಗಿದೆ ಅಂತ. ಫೈನಲಿ ಸಾಂಬಾರು ಎಲ್ಲನೂ ಫಿನಿಶ್ ಆಯಿತು. ಇನ್ನು ಪೂಜೆ ಆಗಿದ ತಕ್ಷಣವೇ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿ ನೆಕ್ಸ್ಟು ಅವರು ಹೇಳ್ತಾಯಿದ್ರು. ನಾವು ಅಷ್ಟರೊಳಗೆ ಇನ್ನೇನು ಬೇಕಾಗುತ್ತೆ ಅನ್ನೋಷ್ಟರೊಳಗೆ ಮುದ್ದೆ ಅಂತ ನೆನಪಾಯಿತು. ಆವಾಗ ಮುದ್ದೆ ರೆಡಿ ಮಾಡ್ತಿದ್ದಾರೆ ನೋಡಿ. ನಾವು 1, 5, 6 ಮುದ್ದೆ ಮಾಡೋದಕ್ಕೇ ಇದು ಮಾಡ್ತೀವರು. ಎಷ್ಟು ಚೆನ್ನಾಗಿ ಮಾಡ್ತಾರೆ ನೋಡಿ ಅಲ್ಲಿ. ತುಂಬ ಬೇಗನೆ ಮಾಡಿಕೊಟ್ರು. ಅದು ಹೊಂದಿಸಿದ್ದು ಆಯಿತು ನೋಡಿ. ಅವರು ಎಷ್ಟು ನೀಟಾಗಿ ಅಸೆಂಬಲ್ ಮಾಡ್ಕೊಂಡಿದ್ದಾರೆ ಅಂತ. ಒಂದು ಇದನ್ನು ಅಕ್ಕಿ ಚೀಲ ಬರುತ್ತಲ್ಲ, ಅದು ಒಳಗಡೆ ಪ್ಲಾಸ್ಟಿಕ್ ಏನೋ ನೋಡಿಕೊಂಡ್ರು, ಅದನ್ನೇ ಕಟ್ ಮಾಡಿ ಹಾಕ್ಕೊಂಡ್ರು. ನಾನಲ್ಲಿ ಎಡೆ ಇಡೋಣ ಅಂತ ಸ್ಟಾರ್ಟ್ ಮಾಡಿದ್ರಲ್ಲ, ಹಾಗಾಗಿ ಪುಟ್ಟದ 2 ಮುದ್ದೆ ಹೋಗೋಣ ಅಂತ ಬಂದೆ. ನಾನು ಇಸ್ಕೊಳ್ಳೋದಲ್ಲದೆ ನನ್ನ ಮಗಳು ನಾನು ಹಿಡ್ಕೊತೀನಿ, ನಾನು ಹೇಳ್ದೆ ಬಿಸಿ ಅಂತ ಅಂದ್ರೂ ಪಾಪ ಹಿಡ್ಕೊಂಡು ಬಂದು ಕೈಯೆಲ್ಲ ಸುಟ್ಕೊಂಡು. ಕಂಟಿನ್ಯೂ ಒಳಗೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಅಲ್ಲಿ ಇಟ್ಬಿಟ್ಟು ಬಂದ್ಬಿಟ್ಲು, ನಾನು ಬೇಡ ಅಲ್ಲಿ ಮುದ್ದೆ ಕಟ್ಟೋದನ್ನ ನೋಡ್ತೀನಮ್ಮ ಅಂತ. ನೋಡಿ ಅವ್ರು ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂತ. ಎಲ್ಲ ಮುದ್ದೆ ಎಲ್ಲ ಕಟ್ಟಿ ಒಂದಕ್ಕೆ ನೀಟಾಗಿ ಜೋಡಿಸ್ತಾ ಇದ್ದಾರೆ. ಫೈನಲಿ ನೋಡಿ ದೇವರ ಎಲ್ಲ ಕೂರಿಸಿದ್ದಾಯಿತು. ಬೆಲ್ಲದ ಆರತಿ, ನಿಂಬೆಹಣ್ಣು ಆರತಿ, ಮತ್ತು ಇಲ್ಲಿ ಬಾಳೆಹಣ್ಣು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಈಗ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ವಿ. ನಾವೆಲ್ಲ ಹೀಗೆ ಕೂರಿಸೋದು. ನೆಕ್ಸ್ಟ್ ಬಾಳೆ ಎಲ್ಲ ತೊಗೊಂಡು ಬಂದು ಬಾಳೆ ಎಲ್ಲ ಹಾಕಿ ಎಡೆಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಎಲ್ಲನೂ ಎಡೆನೂ ಕೂಡ ಇಟ್ವಿ. ಪೂಜೆನೂ ಸ್ಟಾರ್ಟ್ ಆಯಿತು. ಏನೋ ಒಂಥರ ಚೆನ್ನಾಗಿರುತ್ತೆ. ಪ್ರತಿ ವರ್ಷ ನಮ್ಮ ನಾಡದೇವತೆ ತಾಯಿ ಚಾಮುಂಡೇಶ್ವರಿ ಹೆಸರಿನಲ್ಲಿ ಈ ಥರ ಪೂಜೆ ಮಾಡಿದ್ರೆ ಏನೋ ನೆಮ್ಮದಿ, ನಮ್ಮ ಮನಸ್ಸಿಗೆ ಮನೆಗೆಲ್ಲ ಒಳ್ಳೆಯದಾಗಲಿ ಅಂತ ಇದನ್ನು ನಾವು ಮಾಡ್ತಾ ಬಂದಿದ್ದೀವಿ. ಫೈನಲಿ ಪೂಜೆ ಎಲ್ಲ ಮಾಡಿದ್ಮೇಲೆ ನಾವು ಒಂದು 5 ಜನ ಮುತ್ತೈದೆಯರು ಏನಿದ್ದೀವಿ ಅವರು ಬೆಲ್ಲದ ಆರತಿ, ನಿಂಬೆಹಣ್ಣು ಆರತಿ ಮಾಡಿದ್ವಿ. ಸ್ವಲ್ಪ ಮೋಡ ಆಗಿಬಿಟ್ಟಿದೆ ಅಂತ ಹೇಳ್ಕೊಂಡು ಅದನ್ನು ಬೇಗನೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಮಳೆ ಬಂದುಬಿಟ್ರೆ ಏನು ಮಾಡೋದು ಅಂಥೇಳಿ. ನೋಡಿ, ತಾಯಿ ಚಾಮುಂಡೇಶ್ವರಿ ನಿಮಗೂ ಕೂಡ ಒಳ್ಳೇದು ಮಾಡಲಿ. ಯಾರೆಲ್ಲ ಚಾಮುಂಡಿ ಬೆಟ್ಟ ನೋಡಿರಲ್ವೋ, ನೋಡ್ದೇನೆ ನನ್ನ ವೀಡಿಯೋ ನೋಡ್ತಿದ್ದೀರೋ, ಒಂದು ಸಲ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಪಡೀರಿ. ಮೈಸೂರಿಗೆ ಬಂದವಾಗ ಒಂದು ವಿಸಿಟ್ ಕೊಟ್ಟು ಹೋಗಿ. ಅವರಪ್ಪ ಮಗಳು ನಾನು ಪೂಜೆ ಮಾಡ್ತೀನಿ ಅಂದ್ಕೊಂಡು ಅವರಪ್ಪ ಹೋದರೆ ಮಗಳೂ ಕೂಡ ಹೋದ್ಲು. ಎಲ್ಲ ಇನ್ನು ಫ್ಯಾಮಿಲಿಯವರೆಲ್ಲ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ.
ನನ್ನ ಮಗ ಮಿಸ್ ಆಗಿದ್ದ ಅಂಥೇಳಿ ಲಾಸ್ಟಲ್ಲಿ ಅವನು ಬಂದು ಮಂಗಳಾರತಿ ಮಾಡ್ದ. ಮತ್ತು ನಮ್ಮಣ್ಣ, ಅವರಮ್ಮ, ನಮ್ಮ ಅತ್ತಿಗೆ, ಅವ್ರ ಫ್ಯಾಮಿಲಿನೂ ಕೂಡ ಇದು ಮಾಡಿದ್ರು. ಅದರಲ್ಲೆಲ್ಲ ನಮ್ಮ ಅಕ್ಕ ಬಾವ ಮಿಸ್ ಆದರು ವೀಡಿಯೋನಲ್ಲಿ ಅಂದ್ಕೊತೀನಿ. ನನ್ನ ಮಗಳು ಬೇರೆ ಯಾವುದೋ ಕಡೆ ಹೊರಟೋಗ್ಬಿಟ್ಟಿದ್ದಾಳೆ. ಅಲ್ಲಿ ಊಟದ ಹಾಲಲ್ಲಿ ಆಗಲೇ ಕೂರಿಸ್ಬಿಟ್ಟಿದ್ರು ಊಟಕ್ಕೆಲ್ಲ. ಅಲ್ಲಿ ವೀಡಿಯೋ ಮಾಡ್ತೀನಮ್ಮ ಅಂಥೇಳಿ ಹೊರಟೋಗಿದ್ದಾಳೆ. ಹಾಗಾಗಿ ಬಾಬಾ ಒಬ್ಬರು ಮಿಸ್ಸು. ಮತ್ತು ಇಲ್ಲಿ ಇವಾಗ ಮಾಡಿದವರು ಕೂಡ ಬಾಬಾ ಆಗಬೇಕು ನನಗೆ. ಅವರು ಒಬ್ಬರು ಪಂಡದಾರರು ಇಲ್ಲಿ. ನನ್ನ ತಂಗಿನೂ ಬಂದಳು, ನನ್ನ ತಂಗಿ ಅವ್ರ ಯಜಮಾನ್ರು ಎಲ್ಲ ಬಂದರು. ನಮ್ಮ ಚಿಕ್ಕಪ್ಪ ಅವ್ರು ಇನ್ನೂ ಬಂದಿರಲಿಲ್ಲ. ಫಸ್ಟ್ ಇವರಿಬ್ಬರು ಗಾಡಿನಲ್ಲೇ ಬಂದಿದ್ದರು. ಅವ್ರಿಗೂ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಮಾಡಿದ್ವಿ. ಊಟ ಎಲ್ಲ ಸ್ಟಾರ್ಟ್ ಆಗಿದೆ, ಎಲ್ಲ ರೆಡಿಯಾಗಿ ಕೂತಿದ್ದಾರೆ. ಅವ್ರ ಮಧ್ಯ ಹೋಗಿ ಮಕ್ಕಳು ವೀಡಿಯೋ ಮಾಡ್ಕೊಂಡು ಬಂದಿದ್ದಾರೆ. ಊಟದಲ್ಲೆಲ್ಲ ಮುಗಿಸ್ಕೊಂಡದೇ ನಾವೆಲ್ಲ ಆ ಸೈಡ್ ನಿಂತಿದ್ರೆ ನಮ್ಮ ಯಜಮಾನ್ರು ಅವ್ರ ಫ್ರೆಂಡ್ಸ್ ಜೊತೆ ಕೂತ್ಕೊಂಡಿರೋದನ್ನ ಒಂದು ಫೋಟೋ ವೀಡಿಯೋ ಮಾಡ್ಕೊಂಡು ಬಂದರು. ಫೈನಲಿ ಎಲ್ಲ ಮುಗೀತು. ಅದರ ಮಧ್ಯೆ ಎಲ್ಲ ನಮಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಲಾಸ್ಟ್ ವೀಡಿಯೋ ಇದು ನನ್ನ ತಂಗಿ ಮಗ, ನಮ್ಮ ಚಿಕ್ಕಪ್ಪ, ನಮ್ಮ ಅತ್ತೆ ಮಗಳು ಎಲ್ಲರೂ ಬಂದರು. ನಾವು ಲಾಸ್ಟಲ್ಲಿ ಊಟಕ್ಕೆ ಕೂರೋಣ ಅಂಥೇಳಿ ನಾವೊಂದು ಸೈಡ್ ಕೂತ್ಕೊಂಡ್ವಿ, ಅವರೊಂದು ಸೈಡು. ಅದಕ್ಕೆ ನಾನು ವೀಡಿಯೋನಲ್ಲಿ ಬರ್ತಾಯಿಲ್ಲ, ಯಾಕಂದರೆ ವೀಡಿಯೋ ಮಾಡ್ತಿರೋದೇ ನಾನು. ಮಕ್ಕಳೆಲ್ಲ ಊಟಕ್ಕೆ ಕೂತ್ಬಿಟ್ಟಿದ್ರು ಆಲ್ರೆಡಿ. ಇದು ನಾವುಗಳು, ನಮ್ಮ ಫ್ಯಾಮಿಲಿ, ನಮ್ಮ ಅಕ್ಕ, ನಮ್ಮ ಅತ್ತೆ, ನಮ್ಮ ಚಿಕ್ಕಮ್ಮ, ಚಿಕ್ಕಮ್ಮ, ಅವರು ಚಿಕ್ಕಮ್ಮ ಆಗಬೇಕು. ಎಲ್ಲ ಊಟ ಮಾಡ್ಕೊಂಡದೇ ಫೈನಲಿ ದೇವ್ರು ಬಿಡೋ ಒಂದು ಪದ್ಧತಿ ಇದೆ ನಮ್ಮಲ್ಲಿ. ಇದನ್ನು ತೊಗೊಂಡು ಬಂದು ಇಲ್ಲೊಂದು ಮರದ ಹತ್ರ ಪೂಜೆ ಎಲ್ಲ ಮಾಡಿ ಅದು ಕ್ಲಿಯರ್ ಮಾಡ್ಕೊಳ್ಳೋದು. ತಾಯಿ ಆಯಿತು ನಮಗೆಲ್ಲ ಒಳ್ಳೇದು ಮಾಡಿ ಅಂಥೇಳಿ ಮುಗಿಸ್ತೀವಿ. ನಾವೇನು ಗಡಿಗೆ ಇಟ್ಟಿರ್ತೀವಲ್ವ ಅದರಲ್ಲೆಲ್ಲ ಇಲ್ಲೇ ಇಟ್ಟು ಪೂಜೆ ಮಾಡಿ ಇಲ್ಲೇ ಮುಗಿಸಿ ಗಡಿಗೆ ಮಾತ್ರ ಅಕ್ಕಿ ತುಂಬ್ಕೊಂಡು ಮನೆಗೆ ತೊಗೊಂಡೋಗ್ತೀವಿ. ಕಳಶ ಕೂರಿಸೋದಕ್ಕೆ ಮಾಡಿದ್ವಲ್ಲ ಅಲ್ಲಿ ಆ ಅಕ್ಕಿನ ಗಡಿಗೆ ತುಂಬ್ಕೊತೀವಿ. ಈ ರೀತಿ ಹೊಂಬಾಳೆ ಎಲ್ಲ ಇಟ್ಟು ನಮಸ್ಕಾರ ಮಾಡ್ತೀವಿ. ಇದ್ರ ಮಧ್ಯ ಏನಾಯ್ತಂದರೆ ನೋಡಿ, ಅಲ್ಲಿ ನವಿಲು ಗರಿ ಬಿಚ್ಚಿ ನಿಂತಿರೋದು ಕಾಣಿಸ್ತಾ ಇದೆಯಾ? ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ನಮ್ಮ ಎಲ್ಲರ ಕಣ್ಣು ಆ ಕಡೆ ಟರ್ನ್ ಆಗಿಬಿಡ್ತು. ಅದು